ಹೋರಾಟಗಾರರನ್ನು ಬಿಡುಗಡೆ ಮಾಡಲೇಬೇಕು 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 ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬಂಧಿಸಿರುವ ಕಾರ್ಯಕರ್ತರ ಕೂಡಲೇ ಬಿಡುಗಡೆ ಮಾಡಲೇಬೇಕು ಕೂಡಲೇ ಬಿಡುಗಡೆ ಮಾಡಲೇಬೇಕು ಪೊಲೀಸ್ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಇಲಾಖೆಗೆ ಹೋರಾಟಗಾರ ಹೋರಾಡುವಂತ ಪೊಲೀಸ್ ಇಲಾಖೆಗೆ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು 100 ದಿನಗಳ ಕಾಲ ಹೋರಾಟ ಮಾಡ್ತಕ್ಕಂಥ ಸತ್ಯಾಗ್ರಹಿಗಳು ಇಂದು ಮಾನ್ಯ ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರ ಮನೆ ಮುಂದೆ ಶಾಂತಿ ರೀತಿಯಾಗಿ ಒಂದು ಧರಣಿಯನ್ನು ಮಾಡಬೇಕು ಅಂತ ಅವ್ರನ್ನ ಏನಪ್ಪಾ ಅಂತಂದರೆ ಕೂಡಲೇ ಅವ್ರನ್ನ ಅವಮಾನಿಸಿ ಅವ್ರನ್ನ ಉಗ್ರ ರೂಪಕ್ಕೆ ಪ್ರತಿಭಟನೆ ಮಾಡುವ ರೀತಿಯಲ್ಲಿ ತಳ್ಳಾಡಿ ನೂಕಾಡಿ ಅವ್ರನ್ನ ಶಾಂತ ರೀತಿಯಿಂದ ಮಾಡ್ತಕ್ಕಂಥ ಪ್ರತಿಭಟನೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕೂಡಲೇ ಅವ್ರನ್ನ ಯಾರನ್ನ ಬಂಧಿಸಿದ್ದೀರೋ ಅವ್ರನ್ನ ಏನಪ್ಪ ಅಂತ ಬೇಷರತ್ತಾಗಿ ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸಬೇಕು ಮತ್ತು ಅವರಿಗೆ ಕ್ಷಮೆ ಯಾಚನೆ ಮಾಡಬೇಕು. ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲೆಯವ್ರ ನಾಚಿಕೆ ಆಗಬೇಕು. ನಿಮಗೆಲ್ಲ ಒಂದು ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರನ ನಡೆಸ್ಕೊಳ್ತಕ್ಕಂಥ ರೀತಿನ ಇದು. ನೀವೆಲ್ಲರೂ ಕೂಡ ಜನಪ್ರತಿನಿಧಿಗಳಿದ್ದೀರಿ. ನೀವೆಲ್ಲರೂ ಏನು ಮಾಡಬೇಕಪ್ಪ ಅಂತ ನೀವು ಮಾಡೋ ಕೆಲಸವನ್ನು ಇಲ್ಲಿರ್ತಕ್ಕಂಥ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಬೇಡಿಕೆ ತಪ್ಪ ಇದು. ಈ ಬೇಡಿಕೆಯನ್ನೇ ಮಾಡ್ತಕ್ಕಂಥವ್ರನ್ನೇ ನೀವು ಅವಮಾನಿಸ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವಮಾನಿಸಿರ್ತಕ್ಕಂಥವ್ರ ಮೇಲೆ ಬೇಷರತ್ತಾಗಿ ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸಬೇಕು ಮತ್ತು ಕ್ಷಮೆ ಯಾಚಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಸ್ವಾಮೀಜಿಯವರು ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅವರು ಬಿನ್ ಡ್ರೆಸ್ ಮೇಲೆ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಜನಪ್ರತಿನಿಧಿಗಳು ಗೊತ್ತಿಲ್ಲ. ಸ್ವಾಮೀಜಿಯವರು ಕಾಲು ತುಳಿಯೋದಾಗಿರ್ಬೋದು, ಅವ್ರನ್ನ ನೂಕಾಟ ಮಾಡೋದಾಗಿರ್ಬೋದು, ತಳ್ಳಾಟ ಮಾಡಿದಾಗ ಸ್ವಾಮೀಜಿಯವರಿಗೆ ಅದೇನಪ್ಪ ಅಂತ ಅಸಹ್ಯಕರವಾಗಿ ಕಂಡಿದೆ. ಆಗಲೇ ಕೂಡಲೇ ಅವರು ಕೂಡ ಸ್ವಾಮೀಜಿಯವರು ದೂರ ತಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದೇನು ದೊಡ್ಡ ವಿಷಯ ಅಲ್ಲ. ಅದನ್ನು ಸ್ವಾಮೀಜಿಯವ್ರ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದು ಕೂಡ ತಪ್ಪು, ಎರಡೂ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪೇ. ಆದರೆ ಸ್ವಾಮೀಜಿಯವ್ರ ಮೇಲೆ ಆಗಿರ್ತಕ್ಕಂಥದ್ದು ಮತ್ತು ಸ್ವಾಮೀಜಿಯವ್ರು ಅವ್ರ ಮೇಲೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ಅಚಾತುರ್ಯದಿಂದ ಆಗಿರ್ತಕ್ಕಂಥವೇ ಹೊರತು ಉದ್ದೇಶಪೂರ್ವಕ ಆಗಿರ್ತಕ್ಕಂಥದ್ದಲ್ಲ. ಕೂಡಲೇ ಅವ್ರನ್ನ ಏನಪ್ಪ ಅಂತಂದರೆ ಬೇಷರತ್ತಾಗಿ ಅವ್ರನ್ನ ಬಿಡುಗಡೆಗೊಳಿಸಬೇಕು ಮತ್ತು ಅವ್ರ ಮೇಲೆ ಸತ್ಯಾಗ್ರಹಿಗಳನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ತಪ್ಪಿದೆ. ಆ ಕಾರಣಕ್ಕಾಗಿ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ನಮ್ಮ ಜಿಲ್ಲೆಗೆ PPP ಮಾಡೆಲ್ ಕಾಲೇಜನ್ನು ಕೈ ಬಿಡಬೇಕು, ಹಾಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲೇಬೇಕಂತೇಳಿ ಸುಮಾರು 6 ದಿನಗಳಿಂದ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ 14 ದಿನದಿಂದ ನಾವು ಅಹೋರಾತ್ರಿ ಧರಣಿ ಕೂಡ ಹಮ್ಮಿಕೊಂಡಿದ್ದೇವೆ. ಆದರೆ ನಾವು ಕಳೆದ ಬಾರಿ ಒಂದು ವಾರದ ಹಿಂದೆ ನಮ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ನಮ್ಮ ಹೋರಾಟಕ್ಕೆ ಮಣಿದು ಒಂದು ಸಂದೇಶವನ್ನು ಕೊಟ್ಟಿದ್ದರು. ನಾವು PPP ಮಾದರಿಯ ಕಾಲೇಜನ್ನು ಕೈಬಿಟ್ಟಿದ್ದೇವೆ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಸ್ಥಾಪನೆ ಮಾಡ್ತೇವೆ ಅಂಥೇಳಿ, ಅದರ ಜೊತೆಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವೊಲಿಸುವಂಥ ಕಾರ್ಯಕ್ರಮ ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಟ ಹಾಗೆ ನಾವು ಕಳೆದ 26ನೇ ತಾರೀಕು ಅಂದರೆ ಡಿಸೆಂಬರ್ 26ಕ್ಕೇ ನಾವು ಬಹುಶಃ ಮಾನ್ಯ ಸಚಿವರ ಮನೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿರುತ್ತಿದ್ದೀವಿ. ಆದರೆ ಈ ಒಂದು ಸಕಾರಾತ್ಮಕ ಒಂದು ವಿಚಾರವನ್ನು ಕಂಡು ನಾವು ಈ ಧರಣಿ ಸತ್ಯಾಗ್ರಹವನ್ನು 1ನೇ ತಾರೀಕು ಅಂದರೆ ಜನವರಿ 1ರಂದು ಮಾನ್ಯ ಸಚಿವರ ಮನೆ ಮುಂದೆ, ಅದಾದ ಮೇಲೆ ಇನ್ನೊಬ್ಬ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಚಿವರ ಮನೆ ಮುಂದೆ, ಹಾಗೆ ನಗರ ಶಾಸಕರ ಮನೆ ಮುಂದೆ, ಹಾಗೆ ನಿರಂತರವಾಗಿ ಎಲ್ಲ ಶಾಸಕರ ಮನೆಗಳ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಒಂದೊಂದು ದಿನ ಹಾಕ್ಕೋಬೇಕಂತೇಳಿ ನಾವು ಪ್ರಯತ್ನ ಮಾಡಿದಾಗ ಇವತ್ತು ಏನು ನಾವು ಧರಣಿ ಹಾಕೋಕ್ಕೆ ಹೋಗಿದ್ದೀವೋ, ಇವತ್ತು ನಾವು ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಇವತ್ತು ಧರಣಿ ಹಾಕುವಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು ನಮ್ಮನ್ನು ತಡೆದಿದ್ದಾರೆ. ಇವತ್ತು ತಡೆಯೋದಷ್ಟೇ ಅಲ್ಲದೇ ನಮಗೆ ತಳ್ಳಾಟ ಮಾಡೋದಷ್ಟೇ ಅಲ್ಲದೇ ನಮ್ಮ ಸ್ವಾಮೀಜಿಯವ್ರನ್ನೂ ತಳ್ಳಾಟ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇಲಾಖೆಯವರು ಡ್ರೆಸ್ ಹಾಕೊಂಬಂದಿದ್ರೆ ಏನೂ ಆಗ್ತಿರಲಿಲ್ಲ, ಪೊಲೀಸ್ನವರು ಅಂತ ನಾವು ಗುರುತಿಸ್ತಿದ್ವಿ. ಆದರೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಅಂದರೆ ಎಲ್ಲ ಪೊಲೀಸ್ನವರು ಸಿವಿಲ್ ಡ್ರೆಸ್ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ, ಇವರು ಗುಂಡಾಗಿರಿ ಮಾಡೋಕ್ಕಂತೇಳೇ ಸಿವಿಲ್ ಡ್ರೆಸ್ ಹಾಕೊಂಬಂದಿದ್ರು ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಬಹುಶಃ ನಮ್ಮ ಮೇಲೆ ದೌರ್ಜನ್ಯ, ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಿ ಇವತ್ತು 30 ಜನರನ್ನು ಬಂಧನ ಮಾಡಿ, ಇವತ್ತು ಏನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಇತ್ತು, ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಇತ್ತು, ಆ ಲಿಮಿಟ್ಸಲ್ಲಿ ಇರುವಂಥ ಒಂದು ಹೋರಾಟಗಾರರನ್ನು ಇವತ್ತು ಹೊರ್ತಿ ಪೊಲೀಸ್ ಸ್ಟೇಷನ್ನು, ಜಳಕಿ ಪೊಲೀಸ್ ಸ್ಟೇಷನ್ನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರ ಇವತ್ತೇನು ನಮ್ಮ ಹೋರಾಟಗಾರರನ್ನ ದೌರ್ಜನ್ಯ ಎಸಗ್ತಾ ಇದೆ, ಏನು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದೆ, ಇದು ನಾವು ಖಡಾಖಂಡಿತವಾಗಿ ಸರ್ಕಾರದ ಧೋರಣೆಯನ್ನು ಖಂಡಿಸ್ತೀವಿ. ಕೂಡಲೇ ಈ ಎಲ್ಲ ಬಂಧಿಸಿರುವಂಥ ನಮ್ಮ ಹೋರಾಟಗಾರರನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ಪ್ರತಿಷ್ಠಿತ ರಾಣಿ ಚೆನ್ನಮ್ಮ ಮೂರ್ತಿಯ ಪ್ರತಿಮೆಯ ಒಂದು
ಲೋಕಾರ್ಪಣೆ ಕಾರ್ಯಕ್ರಮ ಕೂಡ 9ನೇ ತಾರೀಕಿಗೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅವತ್ತಿನ ದಿನ ಕೂಡ ನಾವು ಸಹಸ್ರಾರು ಸಂಖ್ಯೆಯಲ್ಲಿ, ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ಕಪ್ಪು ಧ್ವಜ ಪ್ರದರ್ಶನ ಮಾಡಿ ಅವತ್ತು ಒಂದು ದೊಡ್ಡ ಹೋರಾಟವನ್ನೇ ಹಮ್ಮಿಕೋತೀವಿ ಅಂತೇಳಿ ಈ ಮೂಲಕ ನಾವು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ಕೋಬೇಕು. ಕೂಡಲೇ ಇವತ್ತೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಾವು ಸ್ಥಾಪಿಸ್ತೀವಿ ಅಂತೇಳಿ ಮಾತು ಕೊಟ್ಟರೆ ಮಾತ್ರ ನಾವು ಎದ್ದೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಮುಂಬರುವ 9ನೇ ತಾರೀಕಿಗೆ ಉಗ್ರ ಹೋರಾಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಾಣಲಿದ್ದಾರೆ ಅಂತೇಳಿ ಈ ಮೂಲಕ ನಾನು ಹೇಳ ಬಯಸ್ತಾ ಇದ್ದೀನಿ.